ದೇವರೇ ದೇವ ಸ್ವರೂಪ ದೈವ ಸ್ವರೂಪ ಅನ್ನುವ ರೀತಿಯಲ್ಲಿ ಬದುಕಿಕೊಂಡು ಬಂದಂತ ಒಬ್ಬ ವ್ಯಕ್ತಿ ಇಡೀ ಯೋಗಿ ಆದಿತ್ಯನಾಥರನ್ನ ಮುಗಿಸುವಂತ ಒಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಶಕ್ತಿಗಳೊಟ್ಟಿಗೆ ಸೇರಿ ಒಂದು ಭಯಾನಕವಾದಂತ ಷಡ್ಯಂತ್ರವನ್ನ ಮಾಡ್ತಾರೆ ಅಂತ ಆದ್ರೆ ಇದನ್ನು ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಈ ವ್ಯಕ್ತಿ 72 ವರ್ಷದ ವ್ಯಕ್ತಿ, ತುಂಬಾ ಗೌರವಯುತವಾದಂತ ವ್ಯಕ್ತಿ, ಎಲ್ಲರಿಗೂ ಸಹಾಯ ಮಾಡುವ ಮಹಾ ಕೊಡುಗೈದಾನಿ. ಇವರಿರುವಂತ ಏರಿಯಾದ ಸುತ್ತಮುತ್ತಲು ಇವರ ಬಗ್ಗೆ ಅಗಾಧವಾದಂತ ಒಂದು ದೈವ ಸ್ವರೂಪಿ ಅನ್ನುವಂತ ಒಂದು ಭಾವನಾತ್ಮಕವಾದಂತ ಚೌಕಟ್ಟಿದೆ. ಇವರ ಹೆಸರು ಸಲಾವುದ್ದೀನ್ ಹಕೀಂ, ಒಬ್ಬ ಯುನಾನಿ ವೈದ್ಯ, ಬಹಳ ಜನಪ್ರಿಯ ವೈದ್ಯ. 4 ದಿನಗಳ ಹಿಂದೆ ಇವರ ಮನೆಯ ಒಂದು ಸರ್ಚಿಂಗ್ ಗೆ ರಾತ್ರಿ ಪೊಲೀಸರು ದಾಳಿ ಇಡ್ತಾರೆ. ಎಂತೆಂತವರು ಎಂತೆಂತ ಕೆಲಸದಲ್ಲಿ ತೊಡಗಿರ್ತಾರೆ ಅನ್ನೋದು ಇವತ್ತಿನ ಮಟ್ಟಿಗೆ ನಾವು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಹಕೀಂ ಸಲಾವುದ್ದೀನ್ ಮನೆಯಲ್ಲಿ ಶೋಧ ಮಾಡ್ತಾ ಮಾಡ್ತಾ ಒಂದು ಹಂತದ ಸಂಶಯದಿಂದ ಮನೆಯ ಒಳಗೆ ನುಗ್ಗಿದವರಿಗೆ ಮರ್ಮಾಘಾತ, ಹೃದಯಾಘಾತ ಆಗುವುದೊಂದು ಬಾಕಿ ಪೊಲೀಸರಿಗೆ. ಯಾಕೆ ಅಂತಂದ್ರೆ 3,000 ಬಂದೂಕುಗಳು, 50,000 ಮದ್ದು ಗುಂಡುಗಳು, ಆ ಬಂದೂಕಿಗೆ 50,000 ಮದ್ದು ಗುಂಡುಗಳು, ಸಾವಿರಾರು ಕತ್ತಿಗಳು, ಅದರ ಜೊತೆ ಇನ್ನೊಂದು ಹೃದಯ ಬಿಗಿ ಹಿಡ್ಕೊಂಡು ಕೇಳಿ, ಇದೇ ಜನಪ್ರಿಯ ಮತ್ತೆ ಮುತ್ಸದ್ದಿ ಜನಾನುರಾಗಿ ವೈದ್ಯ ಇವರ ಮನೆಯಲ್ಲಿ ಬಂದೂಕನ್ನ ತಯಾರಿಸುವ ಮಹಾ ಒಂದು ಫ್ಯಾಕ್ಟರಿಯೇ ಕೆಲಸ ಮಾಡ್ತಾ ಇದೆ.